ನಿಮಗೆ ಗೊತ್ತಾ, ನಾವು ಏನೋ ತಿನ್ನದೇ ಇದ್ರೂ ನಮ್ಮ ಕೆಲ ಹ್ಯಾಬಿಟ್ಸ್ಗಳಿಂದ ಹೊಟ್ಟೆಯ ಕೊಬ್ಬು ಜಾಸ್ತಿ ಆಗ್ತಾನೆ ಹೋಗ್ತಿದೆ. ಶುಗರ್, ಜಂಕ್ ಫುಡ್, ಬೇಕರಿ ಐಟಮ್ಸ್ ತಿನ್ನೋದ್ರಿಂದ ಇವು ಬಾಡಿಗೆ ಹೋಗಿ ಡೈರೆಕ್ಟ್ ಫ್ಯಾಟ್ ಆಗಿ ಸ್ಟೋರ್ ಆಗುತ್ತಿದೆ. ಯಾವುದೇ ವ್ಯಾಯಾಮವಿಲ್ಲದೆ ನಾವು ಕುಂತ್ಕೊಂಡೇ ಇದ್ರೆ ಫ್ಯಾಟ್ ಬರ್ನ್ ಆಗೋದಿಲ್ಲ. ನೀವು ನಿದ್ರೆ ಕಡಿಮೆ ಮಾಡುತ್ತಿದ್ದರೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಸ್ಟ್ರೆಸ್ ಜಾಸ್ತಿ ಆದ್ರೆ ಬೆಲಿ ಫ್ಯಾಟ್ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಎಷ್ಟೇ ಟ್ರೈ ಮಾಡಿದ್ರೂ ರಿಸಲ್ಟ್ ಬರ್ತಿಲ್ಲ ಅಂದ್ರೆ ಪ್ರಾಬ್ಲಮ್ಸ್ ಡೈಟ್ ಅಲ್ಲ, ನಿಮ್ಮ ಹ್ಯಾಬಿಟ್ಸ್ ಆಗಿದೆ. ಈ ಮಿಸ್ಟೇಕ್ಸ್ ಅವಾಯ್ಡ್ ಮಾಡಿದ್ರೆ ನಿಮ್ಮ ಬೆಲಿ ಫ್ಯಾಟ್ ಅನ್ನು ಕಂಪ್ಲೀಟ್ ಆಗಿ ಕಡಿಮೆ ಮಾಡಲಾಗುತ್ತೆ. ಫ್ರೆಂಡ್ಸ್, ಕೇವಲ ಹೊಟ್ಟೆಯ ಮೇಲಿನ ಬೆಲ್ಲಿ ಫ್ಯಾಟ್ ಅನ್ನು ಕಡಿಮೆ ಮಾಡಿದ್ರೆ ಫ್ಯಾಟ್ ಕಮ್ಮಿ ಆಗೋದಿಲ್ಲ. ಫುಲ್ ಬಾಡಿ ಫ್ಯಾಟ್ ಅನ್ನು ಬರ್ನ್ ಮಾಡ್ತಾ ಹೋದ್ರೆ ಆಟೋಮೆಟಿಕಲಿ ಬೆಲಿ ಫ್ಯಾಟ್ ಕಡಿಮೆ ಆಗುತ್ತಾ ಬರುತ್ತೆ. ಸೈನ್ಸ್ ಮತ್ತು ಪ್ರಾಕ್ಟಿಕಲ್ ನಾಲೆಜ್ ಪ್ರಕಾರ ಸರಿಯಾದ ಮೆಥಡ್ ಅನ್ನು ಫಾಲೋ ಮಾಡ್ತಾ ಹೋದ್ರೆ ಇನ್ನಷ್ಟು ವೇಗವಾಗಿ ಬೆಲಿ ಫ್ಯಾಟ್ ಅನ್ನು ಕಡಿಮೆ ಮಾಡ್ತಾ ಬರಬಹುದು. ಸೊ ಸ್ಟೆಪ್ ನಂಬರ್ 1 ಏನಂತ ಅಂದ್ರೆ ತುಂಬಾ ಸಿಂಪಲ್ ಆಗಿದೆ. ಬಿಸ್ಕಿಟ್ಸ್, ಕ್ಯಾಂಡಿ, ಐಸ್ ಕ್ರೀಮ್ಸ್, ಕೋಲ್ಡ್ ಡ್ರಿಂಕ್ಸ್, ಬೇಕರಿ ಫುಡ್ಸ್, ಆಯಿಲಿ ಫುಡ್ಸ್, ಮೈದಾಯುಕ್ತ ಆಹಾರಗಳನ್ನು ಯಾರಾದರೂ ಫ್ರೀ ಆಗಿ ಕೊಡ್ತೀನಿ ಅಂದ್ರೆ ತಿನ್ಬೇಡಿ. ಮೊಟ್ಟೆ, ಬೇಳೆಕಾಳುಗಳು, ಚಿಕನ್, ಫಿಶ್, ನುಗ್ಗೆಕಾಯಿ, ಸೋಯಾ ಚಂಕ್, ಕಡಲೆಕಾಳುಗಳಂತಹ ದ್ವಿದಳ ಧಾನ್ಯಗಳು, ಹೈ ಪ್ರೋಟೀನ್ ಸೂಪರ್ ಫುಡ್ಸ್ಗಳನ್ನು ಜೀರ್ಣಿಸೋಕೆ ತರಕಾರಿಗಳು, ಹಣ್ಣುಗಳು, ಕ್ಯಾಬೇಜ್ ಹಾಗೂ ಫೈಬರ್ ರಿಚ್ ಫುಡ್ಸ್ಗಳನ್ನು ಹೆಚ್ಚಾಗಿ ತಿನ್ನಿ ಮತ್ತು ದಿನಕ್ಕೆ 5 ರಿಂದ 6 ಲೀಟರ್ ನೀರು ಕಡ್ಡಾಯವಾಗಿ ಕುಡಿಯಿರಿ. ಫ್ರೆಂಡ್ಸ್, ಈಗ ಸ್ಟೆಪ್ ನಂಬರ್ 2. ಎಕ್ಸರ್ಸೈಸ್ ಇಲ್ಲದೆ ರಿಸಲ್ಟ್ ಬರೋದಿಲ್ಲ. ಹಾಗಾಗಿ ಪ್ಲ್ಯಾಂಕ್ಸ್, ಕ್ರಂಚಸ್, ಕಾರ್ಡಿಯೋ ವರ್ಕೌಟ್ಸ್ ಮತ್ತು ವೇಟ್ ಟ್ರೈನಿಂಗ್ ವರ್ಕೌಟ್ಗಳನ್ನು ಕನ್ಸಿಸ್ಟೆನ್ಸಿಯಾಗಿ ಮಾಡೋದ್ರಿಂದಾಗಿ ರಿಸಲ್ಟ್ ಖಂಡಿತ ಸಿಗತ್ತೆ. ಫ್ರೆಂಡ್ಸ್, ಈಗ ಸ್ಟೆಪ್ ನಂಬರ್ 3. ಸ್ಲೀಪಿಂಗ್ ಆ್ಯಂಡ್ ಮೈಂಡ್. ಫ್ರೆಂಡ್ಸ್, ನಿದ್ರೆ ಕಡಿಮೆ ಇದ್ರೆ ಬೆಲಿ ಫ್ಯಾಟ್ ಕಡಿಮೆ ಆಗೋದಿಲ್ಲ. ಕಮ್ಮಿ ಅಂದ್ರೂ 6 ರಿಂದ 7 ಗಂಟೆಯವರೆಗೆ ನಿದ್ರೆ ಮಾಡಲೇಬೇಕು. ಇದರ ಜೊತೆಗೆ ಯಾವುದೇ ಟೆನ್ಷನ್ ಅಂದ್ರೆ ಸ್ಟ್ರೆಸ್ ಕಡಿಮೆ ಮಾಡಿ. ಫ್ರೆಂಡ್ಸ್, ನಿಮ್ಮ ಬಾಡಿ ಒಂದು ದಿನದಲ್ಲಿ ಚೇಂಜ್ ಆಗೋದಿಲ್ಲ, ಆದರೆ ಪ್ರತಿದಿನ ನೀವು ಮಾಡುವಂತಹ ಸಣ್ಣ ಎಫರ್ಟ್ ನಿಮ್ಮ ಫ್ಯೂಚರ್ ಚೇಂಜ್ ಮಾಡುವ ಶಕ್ತಿ ಇದೆ. ಇವತ್ತು ನೀವು ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ನಾಳೆ ನೀವು ಕೂಡ ಪೇಷಂಟ್ ಆಗಿ ವೈದ್ಯರ ಕೈಗೊಂಬೆ ಆಗಬೇಕಾಗತ್ತೆ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಫ್ರೆಂಡ್ಸ್, 30 ದಿನ ಡಿಸಿಪ್ಲಿನ್ ಆಗಿದ್ರೆ ನಿಮ್ಮ ಬಾಡಿ ನಿಮ್ಮನ್ನು ಸರ್ಪ್ರೈಸ್ ಮಾಡುತ್ತೆ. ಸೊ ನೋ ಶಾರ್ಟ್ಕಟ್, ಓನ್ಲಿ ಕನ್ಸಿಸ್ಟೆನ್ಸಿಯಾಗಿ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂದರೆ ಸ್ಟಾರ್ಟ್ ಎಂದು ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಾಧ್ಯವಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.